ಜೋ ಎಂದರೆ ಕಂದನಿಗೆ ಸವಿ ಹಾಲು, ಜೋಗುಳದ ಪ್ರೀತಿಯಲ್ಲಿ ಎಲ್ಲರಿಗೂ ಸಮಪಾಲು. ದೇವಕಿಗೆ ಒಂದು ಮಾತನ್ನು ಕಟ್ಟುನಿಟ್ಟಾಗಿ ಹೇಳಲೇಬೇಕು. ಯಾವುದೇ ಕಾರಣಕ್ಕೂ ಆ ಮಗು ಮೇಲೆ ಮತ್ತವಳಿಗೆ ವ್ಯಾಮೋಹ ಬರಬಾರ್ದು. ಕೊಟ್ಟಾಯ್ತು, ಮುಗೀತು. ಪದೇ ಪದೇ ಆ ಮಗು ನೋಡಕ್ ಹೋಗೋದಾಗ್ಲಿ, ಆ ಮಗು ಜೊತೆ ಸಮಯ ಕಳೆಯೋದಾಗ್ಲಿ ಮಾಡಬಾರ್ದು ಅವಳು. ಹೌದು ರೀ, ನೀವು ಹೇಳಿ, ನಾನು ಹೇಳ್ತೀನಿ. ದೇವಕಿಗೆ ಹೇಳಿದ್ರೆ ಹೇಗೆ? ಜ್ಯೋತಿಷಿಗಳು ಹೀಗೆ ಹೇಳಿದ್ದಾರೆ, ಯಾರ ಜೊತೆ ಮಗು ಇರುತ್ತೋ ಅವ್ರಿಗೆ ಅಪಾಯ ಇದೆ ಅಂತ. ಬೇಡ ಮಾರೈತಿ, ಸದ್ಯ ಹೇಳೋದು ಬೇಡ. ಈ ದೇವಕಿ ಸಮಸ್ಯೆನ ತಲೆ ಮೇಲೆ ಹೇಳ್ಕೊಳ್ಳೋದ್ರಲ್ಲಿ ನಂಬರ್ 1. ಆ ಯಶೋದಾಗ ಡೇಂಜರ್ ಇದೆ ಅಂತ ತನ್ನ ತಲೆ ಮೇಲೆ ಹೇಳ್ಕೊಂಡ್ರೆ ಮನಸ್ಸು ಕೆಡೋದು ತುಂಬಾ ಬೇಗ ಅಂತ. ಅಂಥ ವಿಶ್ವಾಮಿತ್ರನಂತವನ ಮನಸ್ಸೇ ಒಂದ್ಸಲ ಕೆಡ್ತಂತೆ. ಅಹಲ್ಯ ಅಂತವಳೆ ಮನಸ್ಸನ್ನ ಕೆಡ್ಸ್ಕೊಂಡ್ಲಂತೆ. ಅವನು ಗಿಫ್ಟ್ ಕೊಟ್ನಲ್ಲ, ಅದೇನ್ ಚೆಕ್ಕ? ಹೌದು, ಇಲ್ಲೇ ಬೀರೂನಲ್ಲಿ ಇಟ್ಟಿದ್ದೀನಿ, ಕೊಡ್ಲಾ? ಬೇಡ, ಅದಲ್ಲೇ ಇರಲಿ. ನನಗೇನದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ನೀನ್ ಯಾಕೆ ಅದನ್ನ ಬೇಡ ಅಂದಿಲ್ಲ? ರಿಜೆಕ್ಟ್ ಮಾಡ್ಬೇಕಿತ್ತು. ಗಿಫ್ಟ್ ಕೊಟ್ಟಿದ್ದನ್ನ ರಿಜೆಕ್ಟ್ ಮಾಡೋದು ಗೌರವ ಅಲ್ಲ ವಾಸು. ಅಷ್ಟು ಜನರ ಮುಂದೆ ರಿಜೆಕ್ಟ್ ಮಾಡಿದ್ರೆ ಕೊಟ್ಟವ್ರಿಗೆ ಅಗೌರವ ತೋರಿಸ್ದಾಗಲ್ವಾ? ಅಂದ್ರೆ ರಘುಗೆ ಅಗೌರವ ಆಗ್ತಿತ್ತು. ಇಬ್ರಿಗೂ ಕೊಟ್ಟಿದ್ರೆ ಅದು ಗೌರವ ಆಗ್ತಿತ್ತು. ಇನ್ನೊಬ್ಳು ಕೈಗೆ ಕೊಟ್ಟಿದ್ದು ಅಗೌರವ ಅಲ್ವಾ? ಕೇಳೋ ರಾಜ ಹೇಳಿ ರಘು. ಮಗು ತುಂಬಾ ಹಠ ಮಾಡ್ತಾ ಇದೆ. ಸ್ವಲ್ಪ ಹೊತ್ತು ಮಲಗಿತ್ತು, ಎದ್ಮೇಲೆ ಸಿಕ್ಕಾಪಟ್ಟೆ ರಂಪ ಮಾಡ್ತಾ ಇದ್ದೆ. ಅವಕ್ಕೆ ಹೊಸ ಜಾಗ, ಹೊಸ ಜನ ಅಲ್ವಾ, ಅದಕ್ಕೆ ಹಾಗಾಡ್ತಿದೆ. ಇರಬಹುದು, ಆದ್ರೆ ಸಮಾಧಾನ ಮಾಡೋಕೆ ಆಗ್ತಾ ಇಲ್ಲ ದೇವಕ್ಕೆ. ಒಂದೇ ಸಮಯ ಅಳ್ತಾ ಇದ್ದೆ. ಸ್ವಲ್ಪ ಬಂದು ಹೋಗೋಕ್ಕಾಗುತ್ತೆ ದೇವಕ್ಕೆ? ನಾನೇ ಕಾರ್ ತರ್ತೀನಿ ಬೇಕಾದ್ರೆ. ಈಗ್ಲಾ? ಬೇಡ ಅನ್ಸತ್ತೆ ರಘು. ನಾನು ಬಂದ್ರು ಇವತ್ತು ಸುಮ್ಮನೆ ಇರ್ಬೋದು, ನಾಳೆ ಮತ್ತೆ ಅಳೋದಕ್ಕೆ ಶುರು ಮಾಡುತ್ತೆ. ಇವತ್ತಿನಲೇ ಅಭ್ಯಾಸ ಆಗ್ಲಿ ಬಿಡಿ. ಹಾಗಂತೀರಾ? ಸರಿ ಬಿಡಿ. ನಿನ್ನೆ ರಾತ್ರಿ ರಘು ಫೋನ್ ಮಾಡಿದ್ರು. ಮಗು ತುಂಬಾ ಅಳ್ತಾ ಇದೆಯಂತೆ. ಮಗು ಕಣೆ, ಅದು ಅಳುತ್ತೆ. ಮಗು ಅಲ್ದೆ ಇನ್ನೇನು ನಾನು ನಿನ್ನ ಅಳಕ್ಕಾಗತ್ತ? ಹಾಗಲ್ಲ ಅಣ್ಣ, ಎಷ್ಟೇ ಸಮಾಧಾನ ಮಾಡಿದ್ರು ಅಳು ನಿಲ್ಲಿಸ್ತಾ ಇಲ್ವಂತೆ. ದೇವ್ಕಿ 4 ದಿವಸ ಹಾಗಾಡತ್ತೆ ಅಷ್ಟೇ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಇಲ್ಲ ಅದಕ್ಕೆ, ಅವ್ರಿಗೂ ಸಮಾಧಾನ ಮಾಡಿ ಮಾಡಿ ಸಾಕಾಗಿ ಆಗ್ದೇನೆ ನನಗ್ ಫೋನ್ ಮಾಡಿದ್ರು. ನಾನು ಒಂದ್ಸಲ ಅಲ್ಲಿಗೆ ಹೋಗಿ ಬರ್ಬೇಕಾಗ್ಬೋದು. ನೀನ? ಇಲ್ಲ ಇಲ್ಲ, ಸಾಧ್ಯನೇ ಇಲ್ಲ. ಯಾವುದೇ ಕಾರಣಕ್ಕೂ ನೀನು ಅಲ್ಲಿಗೆ ಹೋಗ್ಬಾರ್ದು. ಯಾಕಣ್ಣ? ಹೋಗ್ಬಾರ್ದು ಅಂದ್ರೆ ಹೋಗ್ಬಾರ್ದು ಅಷ್ಟೇ. ಈಗ ಅದು ಅವ್ರ ಮಗು ದೇವ್ಕಿ, ಅವ್ರು ಏನಾದ್ರೂ ಮಾಡ್ಕೋತಾರೆ ಬಿಡು. ಅವ್ರಿಗೂ ಆರಂಭ ಅಲ್ವಾ ಅದಕ್ಕೆ, ಕಷ್ಟ ಆಗತ್ತೆ. ನಾನೊಂದ್ 2 ದಿನ ಹೋಗ್ ಬಂದ್ರೆ ಆಮೇಲೆ ಮಗು ಅವ್ರಿಗೆ ಹೊಂದ್ಕೊಳ್ಳುತ್ತೆ. ಬೇಡ ಅಂತ ಹೇಳಿಲ್ವ ನಾನು? ನಂಗನ್ಸುತ್ತೆ ನಿನ್ನ ದೇವಕಿ ಮಧ್ಯೆ ಒಂದ್ ಮಗು ಬೇಕೇ ಬೇಕು ಅಂತ. ಏನಂತ್ಯ? ಮಗುನ ಯಾಕಾಗ್ಬಾರ್ದು ವಾಸು? ಗಂಡ ಹೆಂಡತಿ ಮಧ್ಯೆ ಇರೋ ಪ್ರೀತಿಗೆ ನಿಜವಾದ ಅರ್ಥ ಸಿಗೋದು ಒಂದ್ ಮಗು ಆದಾಗ್ಲೇ. ನನಗೇನೇನು ಫಿಸಿಕಲ್ ಸಮಸ್ಯೆ ಇದೆ ಅಂತ ನಿಮಗೂ ಗೊತ್ತು. ಆದರೂ ಕನಸಿನ ಬೀಜ ಬಿತ್ತಾ ಇದ್ದೀರಲ್ಲ. ವಾಸು, ವಿದ್ಯಾಧರ್ ಹತ್ರ ಡಾಕ್ಟರ್ ಹೇಳಿದಾರಂತೆ, ವಾಸು ತಪ್ಪದೆ ಸರಿಯಾಗಿ ಔಷಧಿ ತಗೊಂಡ್ರೆ ನಾರ್ಮಲ್ ಆಗೋ ಚಾನ್ಸಸ್ ಇದೆ ಅಂತ.